ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸ್ಮಸ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಕಂಪ್ಲೀಟಾಗಿ ಮದರ್ಸ್ ಡೇ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಇವತ್ತು ಮದರ್ಸ್ ಡೇ, ಅದ್ರ ಜೊತೆಗೆ ಭಾನುವಾರ ಮದರ್ಸ್ ಡೇ ಬಿದ್ದಿರೋದ್ರಿಂದ ಇನ್ನು ಆರಾಮಾಗಿ ಫ್ರೀಯಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿ ಆನ್ಲೈನಿಂದ ಕೇಕ್ ಆರ್ಡರ್ ಮಾಡಿ ತರಿಸಿದ್ದೆ. ರೆಡ್ ವೆಲ್ವೆಟ್ ಕೇಕ್ ಅಂದರೆ ನಮ್ಮಮ್ಮಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅದೇ ಕೇಕ್ನ ಆರ್ಡರ್ ಮಾಡಿ ತರಿಸಿ ಸಡನ್ನಾಗಿ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅವ್ರಿಗೂ ಕೂಡ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಅಲ್ಲೇ ಫುಡ್ನ ತಿನ್ಕೊಂಡು ಬರೋಣ, ಯಾವಾಗಲೂ ನಿನ್ನ ಮನೇಲಿ ಮಾಡೋದಿದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ನಾನೇ ಅಮ್ಮನ ಹೊರಗಡೆ ಕರ್ಕೊಂಡೋದೆ. ಸೊ ಎಲ್ಲರೂ ಹಾಗೆ ಹೊರಗಡೆ ಹೋಗಿ ಮೊದಲಿಗೆ ಗಾಡಿಯಲ್ಲಿ ಏರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗಿ ಏರ್ ಹೊಡಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಮೊದಲಿಗೆ ಹೋದ್ವಿ. ಈಗ ನಾವು ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ಬಂದು ಆರ್ಡರ್ ಮಾಡೋಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡಿದ್ವಿ. ಸೊ ಅಮ್ಮಗೆ ತಂದಿದ್ದ ಕೇಕು ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಮೊದಲಿಗೆ ಕೇಕೆಲ್ಲ ಕಟ್ಟಿಂಗ್ ಮಾಡಿ ನಮ್ಮ ಸೆಲೆಬ್ರೇಷನ್ನ ಮಾಡಿಕೊಂಡು ಆಮೇಲೆ ಆರ್ಡರ್ ಮಾಡೋಣ ಫುಡ್ಸ್ ಏನಾದರೂ ಬೇಕಿದ್ರೆ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ವಿ. ಅವ್ರಿಗೇನು ಇಷ್ಟ ಆಯಿತು ಅವ್ರು ಅದನ್ನೇ ಆರ್ಡರ್ ಮಾಡಿದ್ರು. ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಮುದ್ದೆ, ಲಾಲಿಪಾಪ್ ಆರ್ಡರ್ ಮಾಡಿದ್ರು. ಟೇಸ್ಟ್ ಅಂತೂ ತುಂಬ ವರಸ್ಟಾಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಜ್ಯೂಸು ಐಸ್ ಕ್ರೀಮ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಇಷ್ಟೇ ಆರ್ಡರ್ ಮಾಡಿ ಸುಮ್ಮನೆ ಆದ್ವಿ. ಆ್ಯಕ್ಚುಲಿ ಭಾನುವಾರ ಬಿದ್ದಿರೋದ್ರಿಂದ ನೀವೆಲ್ಲ ನಿಮ್ಮ ಮನೆಗೆ ಯಾವ ರೀತಿ ಮದರ್ಸ್ ಡೇನ ಆಚರಣೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರತಿ ಸಲ ಮದರ್ಸ್ ಡೇ ಬಿದ್ದಾಗೂ ಸೆಂಟ್ರಲ್ ಬೀಳ್ತಿತ್ತು, ಭಾನುವಾರದೊತ್ತು ರೇರ್ ಬೀಳ್ತಾಯಿತ್ತು. ಸೊ ಈ ಸಲ ಸಂಡೇ ಬಿದ್ದಿದೆ. ಸೊ ಆರಾಮಾಗಿ ಎಲ್ಲರೂ ಫ್ರೀಯಾಗೇ ಇರ್ತೀರಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದಿನ ಟೈಮ್ ಸ್ಪೆಂಡ್ ಮಾಡೋಣ ನಿಮ್ಮ ಅಮ್ಮನ ಜೊತೆ ಅಂತ ಅನಿಸಿದ್ರೆ ನೀವು ಕೂಡ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಕೃಷ್ಣಧಾಮ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಬಂದ್ವಿ. ನಮ್ಮ ಮಮ್ಮಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಪನ್ನೀರ್ ಚಿಲ್ಲಿನ ಆರ್ಡರ್ ಮಾಡಿದೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ತೊಗೊಂಡು ವಾಟರ್ ಮೆಲನ್ ಜ್ಯೂಸ್, ಮೂಸಂಬಿ ಜ್ಯೂಸ್ ಎಲ್ಲ ಆರ್ಡರ್ ಮಾಡಿ ಅದನ್ನು ಕುಡ್ಕೊಂಡು ಲಾಸ್ಟಾಗಿ ಒಂದು ಸ್ವೀಟ್ ಪಾನ್ನ ಆರ್ಡರ್ ಮಾಡೋಣ ಅಂತ ಹೇಳಿ ಸ್ವೀಟ್ ಪಾನ್ ತೊಗೋ ಅಂತ ನಮ್ಮ ಡ್ಯಾಡಿಗೆ ಹೇಳಿದೆ. ಸೊ ಅಲ್ಲಿ ಸ್ವೀಟ್ ಪಾನ್ನ ತೊಗೊಂಡು ಹಾಗೆ ಒಂದು ಮಿಕ್ಸ್ಡ್ ಫ್ರೂಟ್ಸ್ನ ತೊಗೊಂಡು ತಿಂದ್ಕೊಂಡು ಇವತ್ತಿನ ದಿನ ಪೂರ್ತಿ ಹೊರಗಡೆಯಲ್ಲಿ ಅಮ್ಮ ಹತ್ರ ಸುತ್ತಾಡಿಸ್ಕೊಂಡು ಇವತ್ತಿನ ದಿನ ಇದೇ ರೀತಿ ಕಳೆದೆ. ಸೊ ನಾನು ನಮ್ಮ ಮನೆಗೆ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದು ಇದೇ ರೀತಿ ಇತ್ತು. ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಬಾಯ್.